ವಕೀಲರ ಸಂಘದ ಚುನಾವಣೆ 2026-27 ಚುನಾವಣೆ ಪ್ರಯುಕ್ತ ಈ ದಿನ ನಾವು ನಮ್ಮ ಫಾಲೋಯರ್ಸ್ ಎಲ್ಲ ಸೇರಿ ಚುನಾವಣೆ ನಾಮಪತ್ರವನ್ನ ಚುನಾವಣಾಧಿಕಾರಿಗಳಾದ ಶ್ರೀಮಾನ್ ರಾಜಗೋಪಾಲ್ ರವರಿಗೆ ಸಲ್ಲಿಸಿದ್ದೇವೆ. ನಾವು ಬರುವ ಡಿಸೆಂಬರ್ 14ನೇ ತಾರೀಕು ನಮ್ಮ ವಕೀಲರ ಸಂಘದ ಕೆಜಿಎಫ್ ವಕೀಲರ ಸಂಘದ ಚುನಾವಣೆ ನಡೀತಾ ಇದೆ. ಅದರ ಪ್ರಯುಕ್ತ ಈ ದಿನ ನಾವೆಲ್ಲರೂ ನಾಮಿನೇಷನ್ಗಳನ್ನು ಸಲ್ಲಿಸಲಾಗಿದೆ. ಅಧ್ಯಕ್ಷರ ಸ್ಥಾನಕ್ಕೆ ಗುರುಸಾಲ್ ಶ್ರೀನಿವಾಸ್ ಆದ ನಾನು, ಉಪಾಧ್ಯಕ್ಷರ ಸ್ಥಾನಕ್ಕೆ ನಮ್ಮ KC ನಾಗರಾಜ್ ವಕೀಲರು, ಪ್ರಧಾನ ಕಾರ್ಯದರ್ಶಿ ಸ್ಥಾನಕ್ಕೆ ಜ್ಯೋತಿ ಬಸ್ ರವರು, ಜಂಟಿ ಕಾರ್ಯದರ್ಶಿ ಸ್ಥಾನಕ್ಕೆ ಜಗನ್ನಾಥ್ ರವರು, ಖಜಾನ್ಸಿ ಸ್ಥಾನಕ್ಕೆ ಶ್ರೀಮತಿ ಹರ್ಷಿತಾರವರು, ಆಮೇಲೆ ನಮ್ಮ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿ ಹಿರಿಯ ವಕೀಲರಾದ ಅಶೋಕನ್ ರವರು, ಹಿರಿಯ ವಕೀಲರಾದ ಶಿವಪ್ಪನವರು, ಹಾಗೆ ನಮ್ಮ ಭಾನು ಮಹಿಳಾ ಮೀಸಲಾತಿ ಇದರಿಂದ ಭಾನು ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಹಾಗೆ ನಮ್ಮ ವಕೀಲ ಮಿತ್ರರಾದ ರಾಜಶೇಖರ್ ಅವರು, ಶಿವಶಂಕರ್ ಅವರು, ಹಾಗೆ ವಿನೋದ್ ಕುಮಾರ್ ಅಂತ ನಾವೆಲ್ಲರೂ ಕೂಡ ಈ ಸ್ಪರ್ಧೆಯಲ್ಲಿ ಭಾಗವಹಿಸಿ ಮುಂದಿನ ಚುನಾವಣೆಯಲ್ಲಿ ನಾವು ಸ್ಪರ್ಧಿಸಲು ನಾವು ಸಿದ್ಧರಾಗಿದ್ದೇವೆ. ಮುಂದಿನ ದಿನಗಳಲ್ಲಿ ಬರುವ ಚುನಾವಣೆಯಲ್ಲಿ ನಾವೆಲ್ಲರೂ ಜಯಗಳಿಸ್ತೀವಂತ ಕೂಡ ನಾವು ಆಸ್ವಾದನೆ ಕೊಡ್ತಾ ಇದ್ದೇನೆ. ಹಾಗೆ ನಮಗೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಕಾರ ನೀಡಿರುವ ಎಲ್ಲ ನಮ್ಮ ವಕೀಲರ ಹಿರಿಯ ಮತ್ತು ಕಿರಿಯ ವಕೀಲರ ಮಿತ್ರರಿಗೆ ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ನನ್ನ ಹೃತ್ಪೂರ್ವಕ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಹಾಗೆ ತಾವು ಎಲ್ಲರೂ ಕೂಡ ನಮ್ಮ ಒಂದು ಐಕ್ಯಕ್ಕೆ ಸಹಕರಿಸಿ ಈ ಒಂದು ಚುನಾವಣೆಯನ್ನು ನಾವು ಜಯಗಳಿಸಬೇಕಾಗಿ ನೀವೆಲ್ಲರೂ ಸಹಕಾರ ನೀಡಬೇಕಾಗಿ ಮತ್ತು ಇಲ್ಲಿ ಬಂದಿರೋ ಎಲ್ಲ ಮೀಡಿಯಾ ಮಿತ್ರದವರಿಗೆ ನಮ್ಮ ಹೃತ್ಪೂರ್ವಕ ವಂದನೆಗಳು. ಚುನಾವಣೆ ಈಗಾಗಲೇ ನಾವು 2010ರಲ್ಲಿ ನಾನು ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದಾಗ ಗೆದ್ದಿದ್ದೇನೆ. ಇದು ನಾನು ಈಗಾಗಲೇ ಅಧ್ಯಕ್ಷ ಸ್ಥಾನದಾಗ ಇದ್ದೇವೆ. 3ನೇ ಜಿಲ್ಲಾ ನ್ಯಾಯಾಧೀಶರ ಕೋರ್ಟ್ ಸಹ ನನ್ನ ಅವಧಿಯಲ್ಲೇ ಬಂದಿರುತ್ತದೆ. ಹಾಗೆ ಬಸ್ ಶೆಲ್ಟರ್ಸ್ ಆಗಲಿ, ಪಬ್ಲಿಕ್ ಟಾಯ್ಲೆಟ್ಸ್ ಆಗಲಿ ನಾನು ಸೆಕ್ರೆಟರಿ ಆಗಿದ್ದಾಗ 2003ರಲ್ಲಿ ಅದನ್ನ ನಿರ್ಮಾಣ ಮಾಡಿದ್ವಿ. ಈ ಅಸೋಸಿಯೇಷನ್ಗೆ ಲೈಬ್ರರಿಯನ್ನ ಕೊಡಿಸಿದ್ದೇನೆ. ಹೀಗಾಗಿ ಎಲ್ಲ ಹಲವಾರು ನಮ್ಮ ವಕೀಲರ ಮಿತ್ರರಿಗೆ ಅನುಕೂಲವಾಗುವ ರೀತಿಯಲ್ಲಿ ನನ್ನ ಕೈನಲ್ಲಿ ಆದಷ್ಟು ನಾನು ಪ್ರೆಸಿಡೆಂಟ್ ಅಧ್ಯಕ್ಷ ಸ್ಥಾನದಲ್ಲಿ ಇದ್ದಾಗ ಇದೆಲ್ಲ ನಾನು ಮಾಡಿ ನಮ್ಮ ಒಂದು ಅಸೋಸಿಯೇಷನ್ಗೆ ನಾನು ಕೊಡುಗೆಯಾಗಿ ಸಲ್ಲಿಸಿರುತ್ತೇನೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಕೂಡ ಇದೇ ರೀತಿಯಾಗಿ ನಾನು ಗೆದ್ರೆ ಎಲ್ಲಾನು ನಮ್ಮ ವಕೀಲರ ಮಿತ್ರರಿಗೆ ಏನು ಸಹಕಾರ ನಮ್ಮಿಂದ ಆಗೋಷ್ಟು ನಾವು ಮಾಡೋಕ್ಕೆ ಸಿದ್ಧರಾಗಿರ್ತೇವೆ. ಒಂದು ಸೊಸೈಟಿ ಮಾಡ್ತೀವಿ. ಒಂದು ಮುಖ್ಯವಾಗಿ ವಕೀಲರಿಗೆ ಒಂದು ಲೇಔಟ್ ಅನ್ನು ಸಹ ಮುಂದೆ ದಿನಗಳಲ್ಲಿ ನಾವು ಅಸೋಸಿಯೇಷನ್ ಪರವಾಗಿ ಕೊಡಿಸ್ಬೇಕಂತ ಕೂಡ ಯಾರ್ಯಾರಿಗೆ ಇದು ಮನೆ ನಿವೇಶನಗಳು ಇಲ್ವೋ ಅಂತವರಿಗೆಲ್ಲ ಕೂಡ ವಕೀಲರಿಗೆ ಮುಂದಿನ ದಿನಗಳಲ್ಲಿ ನಮ್ಮ ವಕೀಲರ ಸಂಘದಿಂದ ನಾವು ಆಯ್ಕೆ ಆದ ನಂತರ ಅದನ್ನ ಪ್ರಕ್ರಿಯೆಯನ್ನ ಮುಂದುವರಿಸ್ತೀವಿ. ನಾವು ಆದಷ್ಟು ಸೇವೆ ಮಾಡೋಕ್ಕೆ ಬರ್ತಾ ಇದ್ವಿ ಹೊರತು ಬೇರೆ ಏನಿಲ್ಲ. ಅದರಿಂದ ದಯವಿಟ್ಟು ಎಲ್ಲರೂ ಕೂಡ ನಮ್ಗೆ ಈ ಸಂದರ್ಭದಲ್ಲಿ ಸಹಕಾರ ಕೊಟ್ಟು ಈ ಒಂದು ಚುನಾವಣೆಯಲ್ಲಿ ನಾವು ಜಯಗಳಿಸಬೇಕಾಗಿ ನಮ್ಮೆಲ್ಲರ ಆಶೀರ್ವಾದ ಬೇಕಾಗಿದೆ. ಮುಖ್ಯವಾಗಿ ನಮ್ಮ ಹಿರಿಯ ವಕೀಲರೆಲ್ಲ ನಮ್ಗೆ ಸಹಕಾರ ಕೊಡ್ತಾ ಇದ್ದಾರೆ. ಎಲ್ಲರೂ ಕೂಡ ಹೊಂದಿಸಿ ವರ್ಷದ ಒಂದು ಹಿಸ್ಟ್ರಿ ಇರತಕ್ಕಂತ KGF ವಕೀಲರ ಸಂಘ 1903ನಲ್ಲಿ ಸ್ಟಾರ್ಟ್ ಆದಂತ ನ್ಯಾಯಾಲಯ KGF ಅಲ್ಲಿ ಇವತ್ತು 122 ವರ್ಷ ಆಗ್ತಾ ಇದೆ. ಈ ಚುನಾವಣೆ ಭಾರಿ ಪ್ರಮುಖವಾಗಿ ಮುಖ್ಯವಾಗಿ ಕೂಡ ಎಲ್ಲರೂ ಕೂಡ ಗಮನಿಸಬೇಕಾಗತ್ತೆ. ಕಾರಣ ಇಷ್ಟೇ, 50ರಿಂದ 60 ಜನ ಯುವಕರು ಇವತ್ತು ಯಂಗ್ ಅಡ್ವೊಕೇಟ್ಸ್ KGFಗೆ ಬಂದಿದ್ದಾರೆ. ಮತ್ತೆ ನಮ್ಮ 11 ಮೆಂಬರ್ ಸಿಂಡಿಕೇಟ್ ಅಲ್ಲಿ ಕೂಡ ಮೋರ್ ದೆನ್ 70% ಯಂಗ್ ಅಡ್ವೊಕೇಟ್ ಇವತ್ತು ಸ್ಪರ್ಧೆ ಮಾಡೋದಕ್ಕೆ ನಾಮಿನೇಷನ್ ಹಾಕಿದ್ದಾರೆ.
ನಮ್ಮ ಅಧ್ಯಕ್ಷರು ಎಲ್ಲಾ ವಿಚಾರಗಳನ್ನ ಮತ್ತು ವೈಸ್ ಪ್ರೆಸಿಡೆಂಟ್ ಸ್ಪರ್ಧೆ ಮಾಡತಕ್ಕಂತ ನಾಗರಾಜ್ ಅವರು ಕೂಡ ಎಲ್ಲಾ ವಿಚಾರಗಳನ್ನ ತಮ್ಮ ಮುಂದೆ ಹಾಕಿ ತಿಳಿಸಿದ್ದಾರೆ. ಇವತ್ತು ನಾಮಿನೇಷನ್ ಹಾಕಿದ್ದೇವೆ. ಬಾರ್ ಕೌನ್ಸಿಲ್ ಆಫ್ ಕರ್ನಾಟಕ ಬೈಲಾ ಪ್ರಕಾರ 2 ವರ್ಷಕ್ಕೆ ಒಂದು ಸಾರಿ ಎಲೆಕ್ಷನ್ ನಡೀಬೇಕಾಗಿದೆ. 2021ರಲ್ಲಿ ನಡೆದಂತ ಎಲೆಕ್ಷನ್ ಇವತ್ತು 5 ವರ್ಷ ಆದ ನಂತರ ಇವತ್ತು ನಡೀತಾ ಇದೆ. ಈ ಒಂದೇ ನಮ್ಮದ ಅಜೆಂಡಾ, ವೆಲ್ಫೇರ್ ಆಫ್ ದಿ ಅಡ್ವೊಕೇಟ್ಸ್ ಅಂಡ್ ದಿ ಸೋಷಿಯಲ್ ಜಸ್ಟಿಸ್ ಏನಿರಬೇಕು ಅವರಿಗೆ ಸಿಗಬೇಕತ್ತೆ. ನ್ಯಾಯಾಲಯದಲ್ಲಿ ಒಳ್ಳೆ ವಾತಾವರಣವನ್ನ ನಾವು ಮಾಡಬೇಕು. ಇಲ್ಲಿ ಲಾಯರ್ ಆಗಿ ಪ್ರಾಕ್ಟೀಸ್ ಮಾಡತಕ್ಕಂತ ಒಬ್ಬೊಬ್ಬ ಲಾಯರ್ಗಳು ಕೂಡ ಒಂದು ಭದ್ರತೆ ಇರಬೇಕು. ಆ ಭದ್ರತೆಯನ್ನ ಕಾಪಾಡುವಂತ ಕೆಲಸವನ್ನ, ವೆಲ್ಫೇರ್ ಮೆಜರ್ಸ್ ಅನ್ನ ಮಾಡುವಂತ ಕೆಲಸವನ್ನ ನಮ್ಮ ಸಿಂಡಿಕೇಟ್ ಗೆದ್ದರೆ ನಾವು ಮಾಡೇ ಮಾಡ್ತೀವಿ ಅಂತ ಎಲ್ಲಾ ವೋಟರ್ಸ್ಗೆ 160 ಮೆಂಬರ್ಸ್ ವೋಟರ್ ಲಿಸ್ಟ್ ಅಲ್ಲಿ ಹಾಕಿದ್ದಾರೆ. ಅವ್ರೆಲ್ಲರೂ ಕೂಡ ನಾವು ಬೇಡಿಕೆ ಇಡ್ತೇವೆ, ನಮ್ಮ ಸಿಂಡಿಕೇಟ್ ಅನ್ನ ಎಲ್ಲರನ್ನು ಕೂಡ ಒಬ್ಬರನ್ನು ಬಿಡದಂತ ಗೆದ್ದು ಆಯ್ಕೆ ಮಾಡಬೇಕಂತ ಎಲ್ಲರನ್ನ ನಾವು ವಿನಂತಿಸುತ್ತೇವೆ. அந்த ஜஸ்டிஸ் பிரகாரம் எங்களுக்கு முன்னிருந்த அட்வொகேட்ஸும் சரி, நம்ம ஜட்ஜஸ்களும் சரி நல்ல மாதிரியான ஜட்மெண்ட்டுகளும் மற்ற ஜனங்களுக்கு தேவையான எல்லாத்தையும் செய்து வந்தாங்க. அந்த செய்திருந்த அது தவிர இதுக்கு முன்னே இந்த அசோசியேஷனில் வந்து நாமினேட் பண்ணி எல்லாம் பண்ண வந்தாங்கன்னா அப்படியே கண்டினியூஷன் ஆக ஜனங்க ராசி ஆக அட்வொகேட்ஸ் ராசி ஆக எலெக்ஷன் ஆகுது. எலெக்ஷனில் இப்போ நாங்கள் கண்டெஸ்ட் பண்ணியிருக்கோம். லாஸ்ட் டைம் இருந்த பாடி வந்து என்ன செஞ்சாங்களோ அது சைடு என்ன பண்ணாங்களோ அது. பட் நாம் வந்தாக்கா நம்ம சிண்டிகேட் வந்துச்சுனாக்கா வெல்ஃபேர் ஆஃப் த அட்வொகேட்ஸ், அட்வொகேட் அசோசியேஷன் அப்படின்னு சொன்னாவே என்னன்னா அட்வொகேட்டுக்கு வெல்ஃபேர் பண்ணுறது தான் அட்வொகேட் அசோசியேஷன். அந்த அட்வொகேட்டுக்கு என்னென்ன வசதி வேணுமோ, ஈவன் லேடி அட்வொகேட்ஸு, ஜென்ட்ஸ் அட்வொகேட்ஸு, லேடி அட்வொகேட்ஸ்குள்ள குறிப்பாக வந்து செப்பரேட் ரூம், செப்பரேட் அவங்களுக்காக ஒரு ரெஸ்ட் ரூம் மருந்து எல்லாமே வந்து அவங்களுக்கு தேவையானதெல்லாம் ப்ரொவைட் பண்ணுவோம். இன்னொன்று என்னன்னா அட்வொகேட்டு வெல்ஃபேர் என்ன இருக்குதோ, அவங்களுக்கு என்ன ப்ராப்ளம் இருக்குதோ அந்த ப்ராப்ளத்தை ஃபஸ்ட்டு சால்வ் பண்ணுறது தான் நம்ம சிண்டிகேட் வராது. ஏன்னா இதுக்கு ஒன்று வந்து அட்வொகேட்ஸ் ப்ராப்ளம் இதுவும் இருக்குது, இருந்தாலும் வந்து ஒரு சில சால்வ் ஆகுது, ஒரு சில சால்வ் ஆகலை. அந்த ப்ராப்ளத்துக்கெல்லாம் சால்வ் பண்ணுறதுக்கு நம்ம சிண்டிகேட்டு முன்னே வரும். அதுக்கு அட்வொகேட்ஸுங்களுக்கு சேஃபாக இருக்கிறதுக்காகவும் அவங்களுடைய வெல்ஃபேருக்காகவும் இந்த அசோசியேஷனில் இருக்குது நம்ம சிண்டிகேட் பாடுபடும். ನಮಗೆ ಒಂದು ಆಪರ್ಚುನಿಟಿ ಕೊಟ್ಟಿದ್ದಾರೆ ಸೀನಿಯರ್ ಕಮಿಟೀಸ್, ನಮ್ಮ ಗುರುಸಾಲ್ ಶ್ರೀನಿವಾಸ್ ಸರ್ ಆಗಿರಲಿ, ನಮ್ಮ KCN ಸರ್ ಆಗಿರಲಿ, ಜ್ಯೋತಿಬಾಸು ಸರ್ ಆಗಿರಲಿ, ಇಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಯಂಗ್ಸ್ಟರ್ಸ್ಗೆ ನಾವು ಮತ್ತೆ ಈಗ ಎಲೆಕ್ಷನ್ ಕಂಟೆಸ್ಟ್ ಮಾಡೋದಕ್ಕೆ ಒಂದು ಹೊಸ ಆಪರ್ಚುನಿಟಿ ಕೊಟ್ಟಿದ್ದಾರೆ. ಆ್ಯಂಡ್ ನಮ್ಮಂಥ ಒಂದು ಮಹಿಳೆ ನಾವು ಎಲ್ಲದರಲ್ಲೂ ನಾವು ಕಂಟೆಸ್ಟ್ ಮಾಡೋದಕ್ಕಾಗೋದಿಲ್ಲ. ಬಟ್ ಅಂಥ ಒಂದು ಸಿಚುವೇಶನಲ್ಲಿ ನಮ್ಮನ್ನು ಪ್ರೇರೇಪಿಸಿ ನೀವಿಲ್ಲ ಈ ಥರ ಒಂದು ನೀವು ಇಂಥ ಒಂದು ಟ್ರೆಷರಿ ಪೋಸ್ಟ್ಗೆ ನನ್ನನ್ನು ಅವರು ಎಲೆಕ್ಟ್ ಮಾಡಿದ್ದಾರೆ. ಸೊ ನಿಮ್ಮೆಲ್ಲರ ಆಶೀರ್ವಾದದಿಂದ ನಮಗೆ ಒಂದು ಈ ಸಲ ನಮ್ಮ ಸಿಂಡಿಕೇಟು ಗೆಲ್ಲಬೇಕು, ಸೊ ಚೇಂಜಸ್ ತರಬೇಕು ನಮ್ಮ ಅಸೋಸಿಯೇಷನಲ್ಲಿ ಅನ್ನೋದು ನಮ್ಮ ಒಂದು ಪ್ರಾರ್ಥನೆ. ಮಾತ್ರ ಅಲ್ಲ, ಮೀಡಿಯಾ ಬಗ್ಗೆ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಮೀಡಿಯಾ ಮನಸ್ಸು ಮಾಡಿದರೆ, ವಕೀಲರು ಮನಸ್ಸು ಮಾಡಿದ್ರೆ ಖಂಡಿತ ನಮ್ಮ ಟೀಮ್ ಹಂಗೆ ಗೆಲ್ಲುತ್ತೆ ಅನ್ನೋದು ನನ್ನದೊಂದು ನಂಬಿಕೆ. ಯಾಕಂದರೆ ಹೆಚ್ಚಿಗೆ ಮಾತಾಡೋದಕ್ಕಿಂತ ಹೆಚ್ಚಿನ ಕೆಲಸ ಮಾಡಬೇಕು ಅನ್ನೋದು ನನ್ನ ಉದ್ದೇಶ. ಈಗ ಮಾತಾಡೋದ್ರಲ್ಲಿ ಏನೂ ಆಗೋದಿಲ್ಲ, ಕೆಲಸ ಮಾಡಿ ತೋರಿಸ್ಬೇಕು. ಪುನಃ ಅವರು ನಮ್ಮನ್ನು ಕಂಟೆಸ್ಟ್ ಮಾಡಿ ಅಂತ ಹೇಳಬೇಕು. ಆ ಕೆಲಸ ಮಾಡಬೇಕು ಅಂತ ನಾನು ನಮ್ಮ ಅಧ್ಯಕ್ಷ ಅಭ್ಯರ್ಥಿಯನ್ನಾಗಲಿ, ಕಾರ್ಯದರ್ಶಿ ಅಭ್ಯರ್ಥಿಯನ್ನಾಗಲಿ ಅಥವಾ ಉಪಾಧ್ಯಕ್ಷ ಅಭ್ಯರ್ಥಿಯನ್ನಾಗಲಿ ಬೇಡಿಕೊಳ್ತಾ ಇದ್ದೀನಿ. ನಮಸ್ಕಾರ. All greetings to the advocates and the media. We youngsters have given an opportunity to serve the advocates, and we are hoping that we will serve the advocates and our association with justice and all the necessaries in the future endeavors. Otis, thank you. ಸೂಪರ್. ಬಾರಿಯ ಚುನಾವಣೆಯಲ್ಲಿ ಒಂದು ಯುವ ತಂಡದೊಂದಿಗೆ ನಾವು ಸ್ಪರ್ಧೆಯನ್ನ ಮಾಡಲಿಕ್ಕೆ ಇಚ್ಛಿಸಿದ್ದೀವಿ. ಸರಿ ಸರ್. ಈಗಾಗಲೇ ನಮ್ಮ ಅಧ್ಯಕ್ಷರ ಸ್ಥಾನದ ಅಭ್ಯರ್ಥಿಗಳಾಗಿರ್ತಕ್ಕಂಥ ಗುರುಸಾಲ್ ಶ್ರೀನಿವಾಸ್ ಅವರು ಸಾಕಷ್ಟು ವಿಚಾರಗಳನ್ನು ಹೇಳಿದ್ದಾರೆ. ಈ ಬಾರಿಯ ಚುನಾವಣೆಯಲ್ಲಿ ನಾವು ಮುಖ್ಯವಾಗಿ ನಮ್ಮ ವಕೀಲರಿಗೆ, ದಿನ ಪ್ರಾಕ್ಟೀಸ್ ಬರುವಂತ ವಕೀಲರಿಗೆ ಸಾಮಾನ್ಯವಾಗಿ ಕೆಲವೆಲ್ಲ ಕೂಡ ದಿನನಿತ್ಯದಲ್ಲಿ ಬರುವಂತ ಸಂದರ್ಭದಲ್ಲಿ ಶೌಚಾಲಯದ ಸಮಸ್ಯೆ ಇದೆ, ವಾಹನದ ಪಾರ್ಕಿಂಗ್ ಸಮಸ್ಯೆ ಇದೆ, ಹೆಣ್ಮಕ್ಳಿಗೆ ವಿಶ್ರಾಂತಿ ಕೊಠಡಿಯ ಸಮಸ್ಯೆಗಳೆಲ್ಲ ಇದೆ. ಇದನ್ನ ಮತ್ತು ಇಲ್ಲಿ ಕ್ಯಾಂಟೀನ್ ಒಂದು ವ್ಯವಸ್ಥೆನೇ ಇಲ್ಲ ಸರಿಯಾಗಿ. ಇದ್ರ ಬಗ್ಗೆ ಹೆಚ್ಚಿನ ಕ್ರಮ ಕೈಗೊಳ್ಳಬೇಕು. ಇಲ್ಲಿ ಬರುವಂತ ಕಕ್ಷಿದಾರರು ಏನಿದ್ದಾರೆ ಅವ್ರಿಗೆಲ್ಲ ಕೂಡ ಏನಾದ್ರು ಊಟದ ವ್ಯವಸ್ಥೆ ಮಧ್ಯಾಹ್ನದ ಆಗುವಂಥದ್ದು
ಇಲ್ಲಿ ಹತ್ತಿರದಲ್ಲಿ ಯಾವುದೇ ಒಂದು ವ್ಯವಸ್ಥೆ ಇಲ್ಲ. ಆ ಬಗ್ಗೆನೂ ಅಥವಾ ಗಮನ ತಗೋಬೇಕು ಅನ್ನೋ ಒಂದು ಅಜೆಂಡಾದೊಂದಿಗೆ ನಾವು ಈ ಬಾರಿಯ ಚುನಾವಣೆ ಎದುರಿಸ್ತಾ ಇದ್ದೀವಿ. ಮುಂದಿನ ಮುಖ್ಯವಾಗಿ ಈ ಒಂದು ಚುನಾವಣೆಗೆ ನಮ್ಗೆ ಸಹಕರಿಸ್ತಾ ಇರ್ತಕ್ಕಂತಹ ಎಲ್ಲ ಕಿರಿಯ ವಕೀಲರಿಗೂ ಹಿರಿಯ ವಕೀಲರಿಗೂ ನಾನು ವಂದನೆಗಳನ್ನ ಸಲ್ಲಿಸ್ತಾ ಅವ್ರ ಸಹಕಾರನ ಮತ್ತೊಮ್ಮೆ ಬಯಸ್ತಾ ಮುಂದಿನ ದಿನಗಳಲ್ಲಿ ಏನೇ ಸಮಸ್ಯೆಗಳಿದ್ರು ವಕೀಲರ ಮತ್ತು ಈಗ ಬರುವಂತಹ ಕಕ್ಷಿದಾರರ ಸಮಸ್ಯೆಗಳೇನೇ ಇದ್ರು ಉತ್ತಮವಾಗಿ ಸ್ಪಂದಿಸ್ತೀವಿ ಅಂತ ಆಶ್ವಾಸನೆ ಇಟ್ಕೊಂಡು ಈ ಒಂದು ಚುನಾವಣೆಗೆ ಸ್ಪರ್ಧಿಸ್ತಾ ಇದ್ವಿ. ನಿಮ್ಮೆಲ್ಲರ ಸಹಕಾರವನ್ನು ಕೂಡ ಈ ಬಾರಿ ನಾವು ಆಶಿಸ್ತಾ ಇದ್ದೀವಿ. ವಂದನೆಗಳು.